ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡಿಬೇಕು ಅಂದ್ರೆ ಹೊಸ ರೂಲ್ಸ್ ಒಂದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬೇಕು ಅಂದ್ರೆ ರೇಷನ್ ಅಂಗಡಿಯಲ್ಲಿ ಅನ್ನಭಾಗ್ಯ ಯೋಜನೆ ಯಾವ ರೀತಿಯಾಗಿ ಬಯೋಮೆಟ್ರಿಕ್ ಅನ್ನ ಕೊಡ್ತಾ ಇದ್ರು, ಅದೇ ರೀತಿ ಬಯೋಮೆಟ್ರಿಕ್ ಕೊಟ್ಟು ಹಣ ಪಡಿಬೇಕು ಅಂತ ಹೇಳಿ ಒಂದು ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾವಾಗಿಂದ ಶುರು ಆಗುತ್ತೆ, ಎಲ್ಲಿ ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸಬೇಕು, ಎಲ್ಲ ಯಾಕಾಗಿ ಈ ಒಂದು ಹೊಸ ರೂಲ್ಸ್ ಅನ್ನ ಸರ್ಕಾರ ತಂದಿದೆ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಹಾಗಾದ್ರೆ 31ನೇ ಕಂತನ್ನ ನೀವು ಪಡಿಬೇಕು ಅಂದ್ರೆ ಈಗ ಬಯೋಮೆಟ್ರಿಕ್ ಅನ್ನ ಪ್ರತಿ ತಿಂಗಳು ಹೋಗಿ ಕೊಡಬೇಕಾ, ಏನಾಗಿದೆ ಇದ್ರ ಬಗ್ಗೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ನಮಗೂ ಸಹ ಸಾಕಷ್ಟು ಜನ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಿದ್ದಾರೆ ಬಯೋಮೆಟ್ರಿಕ್ ಎಲ್ಲಿ ಕೊಡಬೇಕು, ಹೇಗ್ ಕೊಡಬೇಕು, ಎಲ್ಲವನ್ನ ಕೂಡ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸರ್ಕಾರ ಈ ಒಂದು ಹೊಸ ನಿಯಮವನ್ನ ತರಬೇಕು ಅಂತ ಆಲೋಚನೆ ಮಾಡಿದ್ದು ಯಾಕೆ ಅಂತ ನೋಡೋದಕ್ಕೆ ಹೋದ್ರೆ ಏನಾಗಿದೆ ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 70ರಿಂದ 80 ಕೋಟಿ ಹಣ ಸುಮ್ನೆ ಲೂಪ್ ಹೋಲ್ ಆಗ್ತಾ ಇದೆ. 80 ಕೋಟಿ ಹಣ ದುರ್ಬಳಕೆ ಆಗ್ತಾ ಇದೆ. ದುರ್ಬಳಕೆ ಆಗ್ತಾ ಇದೆ ಅಂದ್ರೆ ಏನು ಅಂದ್ರೆ ಈಗ ಯಾರು ಗೃಹಲಕ್ಷ್ಮಿಯರಿದ್ದಾರೆ, ಕೆಲವೊಂದಿಷ್ಟು ಜನ ಮನೆ ಯಜಮಾನಿ ಅಂದ್ರೆ ಗೃಹಲಕ್ಷ್ಮಿ ಹಣ ಪಡೆದುಕೊಳ್ಳುತ್ತಿರುವಂತಹ ಮಹಿಳೆ ತೀರ್ಕೊಂಡಿದ್ರು ಸಹ ಮನೆಗೆ ಸಂಬಂಧಪಟ್ಟ ಕೆಲವು ಬೇರೆ ವ್ಯಕ್ತಿಗಳು ಆ ಹಣವನ್ನ ಉಪಯೋಗ ಪಡ್ಕೊಂತ ಇದ್ದಾರೆ, ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟೋದಕ್ಕೋಸ್ಕರ ಬಯೋಮೆಟ್ರಿಕ್ ಅನ್ನ ತರ್ತೀವಿ ಅಂತ ಹೇಳಿ ಸರ್ಕಾರ ಮುಂದಾಗಿದೆ. ಮತ್ತೆ ಇನ್ನ ಕೆಲವೊಂದು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಕೆಲವರು ಅವರಿಗೆ ಅರ್ಹತೆ ಇಲ್ಲ ಅಂದ್ರೂ ಸಹ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡ್ಕೊಂತ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು, GST ಪೇಯರ್ ಆಗಿರ್ಬೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ತೀರ್ಕೊಂಡವರ ಖಾತೆಗೆ ಹಣ ಹೋಗೋದಾಗಿರ್ಬೋದು. ಈ 3-4 ಪಾಯಿಂಟ್ಗಳನ್ನು ಇಟ್ಕೊಂಡು ಇದನ್ನ ತಡೆಗಟ್ಟುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಅಂದ್ರೆ ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಅಧಿಕೃತ ಚಾಲನೆ ಇಂಥ ದಿನಾಂಕದಿಂದ ಶುರು ಆಗ್ತಾ ಇದೆ. ನೀವು ಇಂಥ ದಿನಾಂಕದಿಂದ ಒನ್ ಟೈಮ್ ಒಂದ್ಸರಿ ಪರಿಷ್ಕರಣೆಯನ್ನ ಸರ್ಕಾರ ಮಾಡಕ್ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟಾಗ ಇಂಥ ದಿನಾಂಕದಿಂದನೇ ಶುರು ಮಾಡ್ತೀವಿ ಅಂತ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳಿಲ್ಲ ಸರ್ಕಾರ. ಈ ತರ ಒಂದು ಆಲೋಚನೆ, ಈ ತರ ಒಂದು ಮಾಹಿತಿ ಬಂದಿದೆ ಅಷ್ಟೇ. ಬಟ್ ಇದನ್ನ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಯಾವ ದಿನಾಂಕದಿಂದ ಮಾಡ್ತೀವಿ ಅಂತ ಹೇಳಲ್ಲ. ಇದನ್ನ ನೀವು ಮಾಡೋದಾದ್ರೂ ಸಹ ಯಾವುದೇ ಹತ್ತಿರದ ನಾಗರಿಕ ಸೇವಾ ಕೇಂದ್ರ, ಗ್ರಾಮವನ್, ಬೆಂಗಳೂರು, ಕರ್ನಾಟಕವನ್ನಲ್ಲಿ ಮಾಡಬೇಕಾಗತ್ತೆ. ಸದ್ಯಕ್ಕೆ ನಿಮಗೆ ನೀವು ಬಯೋಮೆಟ್ರಿಕ್ ಕೊಟ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ. ನಿಮ್ಮ ಹತ್ತಿರದ ಗ್ರಾಮವನ್ಗೆ ಹೋಗಿ ಬಯೋಮೆಟ್ರಿಕ್ ಕೊಡಿ, ಅಲ್ಲಿ ಹಣ ಪಾವತಿ ಕೇಳ್ತಾರೆ, ನೀವು ಕೊಟ್ಬಿಡಿ ಅಂತ ಹೇಳಿ ಕೆಲವೊಂದಿಷ್ಟು ವಿಷಯಗಳು ಹರಿದಾಡ್ತಾ ಇದೆ. ಖಂಡಿತವಾಗ್ಲೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದ್ರೆ ನಾವೇ ವಿಡಿಯೋ ಮಾಡಿ ತಿಳಿಸ್ತೀವಿ ನಿಮಗೆ. ಆಮೇಲೆ ನೀವು ಹೋಗಿ ಬಯೋಮೆಟ್ರಿಕ್ ಅನ್ನ ಕೊಡಬಹುದು. ಇಲ್ಲಾಂದ್ರೆ ಸುಮ್ನೆ ಕೆಲವೊಂದಿಷ್ಟು ಸೈಬರ್ ಸೆಂಟರ್ಗಳಲ್ಲಿ ಕೆಲವೊಂದು ನಾಗರಿಕ ಸೇವಾ ಕೇಂದ್ರದಲ್ಲೂ ಸಹ ಹಣ ವಸೂಲಾತಿ ಮಾಡುವಂತ ಕೆಲಸ ಮಾಡುವಂತವ್ರು ಇರ್ತಾರೆ. ಹಾಗಾಗಿ ಸದ್ಯಕ್ಕಂತೂ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ನಾನೇ ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.